ಹರಿ ಸೇವೆ ಕುರಿಗಳ ಸೇವೆ ಎಂದು ಈ ಬುತ್ತಿ ನನ್ನ ಕೈ ಮೇಲೆ ಬಂದಾಗ ನಿಜ ಅರ್ಥವಾಯ್ತು. ಇದೇನು ಬೀರ ಹಸ್ದಿರ್ಬೇಕು. ಬೀರ ಬೀರ ಎಲ್ಲಿದ್ದೀರಾ? ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಮಾಂತ್ರಿಕ ಇವಳನ್ನು ಹೊತ್ತೊಯ್ಯುವ ಮೊಳ ಸಿಕ್ಕಿದ್ದಾಳೆ. ಇವಳನ್ನು ಶೀಲ ಕೆಡಿಸದೆ ಬಿಡಲಾರೆ ಈ ಕಳನಾಯಕ. ಏ ಲಕ್ಷ್ಮಿ, ನನ್ನ ಅರ್ಥ ನಿನಗ ಗೊತ್ತಾಗಲಿಲ್ಲವೇ? ಈ ಕಾಡಿನ ದಾರಿಗೆ ನೀನೇಕೆ ಬಂದ್ಯೋ ಆತಮ್ಮ? ನನ್ನ ಗಂಡನಿಗಾಗಿ ನಾನು ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ದಾರಿ ಬಿಟ್ಟು ನಿಲ್ಲು. ದಾರಿ ಬಿಟ್ಟು ಬಿಡ್ಬೇಕಾ? ನಿನ್ನದ ಶೀಲದ ಬುತ್ತಿಯನ್ನು ಉಂಡಲು ಬಂದಿರುವೆ ಈ ಕಳನಾಯಕ. ನೋಡು, ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ. ನಮ್ಮ ಮಾನವರ ಆಜ್ಞೆಗಾಗಿ ಇನ್ನು ಸ್ವಲ್ಪ ತಡ ಹಿಡಿದಿದೆ. ಅಷ್ಟೇ ಅಲ್ವೋ, ನಿಮ್ಮ ಪಾಪದ ಕೂಡ ಇನ್ನು ತುಂಬಿಲ್ಲ. ನಮ್ಮವರಿಂದಲೇ ರಣ ಕಳೆ ಮಹಳೆ ಊದಬೇಕಾಗಿದೆ. ಏ ಲಕ್ಷ್ಮಿ, ಈ ಜಲದಂಗ ಮಲ್ಲನಿಗೆ ಲಕ್ಷ್ಮಿ, ಸುಮ್ಮನೆ ಈ ಬುದ್ಧಿಯನ್ನು ನನಗೊಣಿಸು. ನಿನ್ನ ಗಂಡನಿಗೆ ಮೀಸ ಜಟ್ಟಿದ್ದಲ್ಲ. ನಿನ್ನ ಗಂಡ ನಿನಗೆ ತಾಳಿನೂ ಕಟ್ಟಿಲ್ಲ. ಸುಮ್ಮನೆ ನನ್ನ ಮನಸ್ಫೂರ್ತಿಗೆ ಒಂದು ಹೋಗವೆ. ಚಲದಂತ ಮಲ್ಲನೆಂದು ಮೋಸದಿಂದ ನಿನ್ನ ತಂಗಿಯನ್ನು ಆ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿ ಮೋಸದಿಂದ ನಮ್ಮ ಮಾವನವರ ಮನೆಯಿಂದ ಆಚೆ ನೂಕಿದೆಲ್ಲ. ನಾಶ ಬೇಕು ನಿನ್ನ ಗಂಡು ಜನ್ಮಕ್ಕೆ. ನಾಚಿಕೆ. ಲಕ್ಷ್ಮಿ, ಸುಮ್ಮನೆ ಬುತ್ತಿವನ್ನು ಬಿಚ್ಚಿ ಉಂಡು ಅನ್ಸೋ ಈ ಕಳಾಯಿಕನಿಗೆ. ಓಕೆ ಬ್ರದರ್, ಓಕೆ. ಹೊಟ್ಟೆ ಹಸಿವಿಗಾಗಿ ಆ ಬುತ್ತಿ, ಕಾಮದ ಹಸಿವಿಗಾಗಿ ಈ ಬುತ್ತಿ. ನಿನಗೂ ಹಸಿವಾಗಿದೆ, ನನ್ನ ಗಂಡನಿಗೂ ಹಸಿವಾಗಿದೆ. ಮೊದಲು ಹೋಗಿ ನನ್ನ ಗಂಡನಿಗೆ ಊಟ ಮಾಡಿಸ್ಬಿಡ್ತೀನಿ. ತಟ್ಟೆಯಲ್ಲಿ ಉಳಿದ್ರೆ ಅದನ್ನ ತೆಗೆದುಕೊಡ್ತೀನಿ, ಅದನ್ನೇ ಊಟ ಮಾಡು. ನಿನ್ನ ಗಂಡನ ಹೆಸರು ನನ್ನ ಮುಂದೆ ಎತ್ತಿದ್ರೆ ಈ ಕಳಾಯಿಕೆಯ ಅಲ್ಲೋಲ ಕಲ್ಲೋಲ. ಹೌದು, ನಿಜ. ಅದನ್ನೇ ಬಯಸ್ತಾ ಇದೆಯಲ್ಲ. ನೀನೊಂದು ಬೇವರ್ಸಿ ಅಂತ ಕಾಣುತ್ತೆ. ಹೊಲಸುರಂಡೆ, ಸುಮ್ಮನೆ ಈ ಕಳಾಯಕನ ಕೈ ಹಿಡಿದು ಕುಣಿದು ಬಾರ್ಲೆ ಹೆಣ್ಣೆ. ಬಾಂದೆ ಲಕ್ಷ್ಮಿ ಬಾಂದೆ. ಏ ಮಣಿ ಮುರ್ಕ ಮಾಡ್ಯಾರ ಮತ್ತೆ ನನ್ನ ಮಡದಿಯ ಮೈ ಮೇಲೆ ಬಂದ್ಯಾ ಮಗನೇ. ಈ ಸಲ ನೀನು ಪ್ರಾಣ ತೆಗೆಯದೆ ಬಿಡಲಾರೆ ಮಗನೇ. ಬಾರ್ಲೆ ಬಾ. ನಿಂತ್ಕೊಳ್ಳಿ. ಮತ್ತೊಂದು ಸಲ ಬಂದ್ಲೇ ಮಗಳ. ಹಚ್ಚಿದ ಹೆಬ್ಬುಲಿಯನ್ನು ಕೆರೆಸಿಲ್ಲೇ ಮಗಣ. ಸೈಮೆ ಇದ್ರು ನೀನು ಬಂದಿಲ್ಲೇ ಮಗನ. ಬೇಡ ಬೀರ್ಯ ಬೇಡ. ಇದು ಹುಲಿ. ಈ ಊರಿನಲ್ಲಿ ನಾನು ನಿದೆ ತಟ್ಟಿದ ಯಾರು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈ ಲಕ್ಷ್ಮಿಯನ್ನು ಕೈ ಬಿಟ್ಟು ಹೋಗೋ ಇವಳನ್ನು. ಮತ್ತೊಬ್ಬರ
ಮಗಳಂದ್ರೆ ಬಾಜಾರದಲ್ಲಿ ಸಿಗುವ ಹೆಣ್ಣಲ್ಲೇ ಬಡವ, ಇವಳು ನನ್ನ ಸ್ವತ್ತು. ಮತ್ತೆ ಮತ್ತೆ ನಿನ್ನದೇ ಮಾತಾಡಿದ್ರೆ ಮಗಳೇ, ತಡ ಮಾಡದೆ ನಿನ್ನ ಕರೆದು ನಮ್ಮ ಊರ ಅಕ್ಷಿ ಬಗಲಿಯ ನೇಣ ಹಾಕಬೇಕಾಗ್ತದೆ ಮಗಳೇ. ಬಾರ್ಲೇ ಮಗಳೇ ಬಾ. ಸ್ವಾಮಿ ನಿಂತ್ಕೊಳ್ಳಿ. ಎತ್ತಿದ ಕೈ ಮೊದಲು ಕೆಳಗಿಳಿಸಿ. ಲಕ್ಷ್ಮಿ, ಎತ್ತಿದ ಕೊಡಲಿ ಕೆಳಗಿಳಿಸಕ್ಕೆ ಸಾಧ್ಯ ಇಲ್ಲ. ಸರಿ ಹಿಂದಕ್ಕೆ. ನೋಡಿ, ಅವನ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆಣೆಯಾಗಿತ್ತು. ಲಕ್ಷ್ಮಿ, ಅಂತವರಿಗೆ ಜೀವನವನ್ನು ಮಾಡಿಬಿಟ್ಟೆ ನೀನು. ಹೋಗ್ಲೇ ಮಗಳೇ ಹೋಗು. ಲೇ ಬಿರ್ಯಾ, ಇದಲು ನಾ ತಿನ್ನುವ ಹಣ್ಣು ಬಂದು ನನ್ನನ್ನು ಕೆಲ್ಸಿದ್ಯಾ ಮಗಳ. ನಿನ್ನದೊಂದು ಸಮಯ ಹೋಗ್ಲಿ, ಬಾರ್ತೀನಿ ಮಗನ, ಬಾರ್ತೀನಿ. ಹೋಗ್ಲೇ ಮಗಳೇ ಹೋಗು. ಏ ಬಿರ್ಯಾ, ಲಕ್ಷ್ಮಿ, ಎಂತವರಿಗೆ ಜೀವದಾನ ಮಾಡಿಬಿಟ್ಟೆ ನೀನು. ಹೌದು ರೀ, ದಯವಿಟ್ಟು ಈ ಕ್ಷಣದಲ್ಲಿ ನನ್ನನ್ನು ಕ್ಷಮಿಸಿ. ಚೇ, ಇದೆಲ್ಲ ಅಕ್ಷರ ಜ್ಞಾನವನ್ನು ನಿನ್ನಿಂದವನು ಕಲಿತವನಲ್ಲವೇ ನಾನು. ಚಾಚಿ, ಆ ಮಾತಾಡ್ಬೇಡಿ. ಕಲ್ತವಳಾದ ನಾನು ನಿಮ್ಮಂತವ್ರಿಗೆ ಕಲಿಸೋದು ನನ್ನ ಕರ್ತವ್ಯ. ಮಾವನವರು ಹಾಗೂ ಕುರಿಮರಿಗಳು ನಿಮ್ಮ ದಾರಿಯನ್ನು ಕಾಯ್ತಾ ಇದೆ. ಬನ್ನಿ ಹೋಗೋಣ. ಆಯ್ದರೆ ಹೋಯ್ತು ಬಾರೆ ಲಕ್ಷ್ಮಿ. ಹಾಗೆ ಇದೇ ಸಮಯದಲ್ಲಿ ಹಾಡಿ ಕುಣಿಯೋಣ.